ನಿಮ್ಮ ಹೆಸರು? ಗಿರೀಶ್ ಅಂತ. ಎಲ್ಲಿಂದ ಬಂದಿದ್ದೀರಾ? ಕುಣಿಗಲ್. ಇವತ್ತೇನು ಧರ್ಮಸ್ಥಳದ್ದು ರ್ಯಾಲಿ ಮಾಡ್ತಾ ಇದ್ದೀರಲ್ಲ, ಹೇಗ್ ನಡೀತದೆ? ನಮ್ಮಲ್ಲೆಡೆ ಧರ್ಮಸ್ಥಳದ ಕಡೆ ಏನು ಕೆಲವು ಅವಿವೇಕಿಗಳು, ದೇಶದ್ರೋಹಿಗಳು ಅವ್ರನ್ನ ಹತ್ರ ಬೈದ್ರು ತಪ್ಪಾಗಲ್ಲ. ಯಾಕಂದ್ರೆ ಇವತ್ತು ಅವರು ನಮ್ಮ ಒಂದು ಪುಣ್ಯಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿ ಏನ್ ನಡೀತಾ ಇದೆ ಅದ್ರ ವಿರುದ್ಧ ನೀವು ಏನೀಗ ಶೌಚಾಲಯ ವಿಚಾರಕ್ಕೆ ಹೋರಾಟ ಮಾಡ್ತೀರಾ ಮಾಡಿ, ನಮ್ಗೆ ಅಭ್ಯಂತರ. ಆದ್ರೆ ನಮ್ಮ ಒಂದು ಭಾವನೆಗೆ ಧಕ್ಕೆ ಆಗುವಂತ ಒಂದು ಪುಣ್ಯಕ್ಷೇತ್ರಕ್ಕೆ ನೀವು ಅವಮಾನ ಮಾಡ್ತಾ ಇದೀರಾ. ಅದ್ರ ವಿರುದ್ಧ ನಾವು ನಮ್ಮ ನಡೆ ಧರ್ಮಸ್ಥಳದ ಕಡೆಗೆ ಹೊರಟಿದ್ದೇವೆ. ಇದು ಈಗ ಯಾರು ಬನ್ನಿ ಅವ್ರಿಗೆ ನೇರವಾಗಿ ಉತ್ತರ ಕೊಡ್ತೀವಿ. ಬರ್ರಿ, ಎಲ್ಲೋ ಕುತ್ಕೊಂಡು ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಇಲ್ಲಿದು ಉತ್ತರಗಳು ಫೇಕ್ ನ್ಯೂಸ್ಗಳು ಮಾಡ್ಕೊಂಡು ಅಪಪ್ರಚಾರ ಮಾಡೋರಿಗೆಲ್ಲ ಇದು ನೇರವಾಗಿ ಉತ್ತರ ಕೊಡ್ತೀವಿ. ಬನ್ನಿ. ಇದನ್ನ ನೀವು 2 ತಿಂಗಳು ಮುಂಚೆನೆ ಮಾಡ್ಲಿಲ್ಲ? ಎಲ್ಲದಕ್ಕೂ ಟೈಮ್ ಕೊಡ್ಬರ್ಬೇಕು. ಎಲ್ಲ ಒಂದು ಹಿಂದೂ ಪರ ಒಕ್ಕೂಟಗಳೆಲ್ಲ ಸೇರಿ ಒಟ್ಟಿಗೆ ಎಲ್ಲಾ ಸಂಘಟನೆಗಳಿಂದ ಇವತ್ತು ಹೊರಟಿದೀವಿ. ಯಾಕಂದ್ರೆ ಒಂದು ಕರ್ನಾಟಕ ಇಡೀ ರಾಜ್ಯಾದ್ಯಂತ ಹೊರಡಬೇಕು ಅಂದ್ರೆ ಸುಮ್ಮನೆ ಆಗಲ್ಲ. ಎಲ್ಲಾನು ಒಂದ್ ಕಡೆ ಒಗ್ಗೂಡ್ಸ್ಕೊಂಡು ಹೋಗ್ಬೇಕು. ಅದು ಇವತ್ತಿನ ಒಂದು ಒಳ್ಳೆಯ ದಿನ ಕೂಡ ಬಂದಿದೆ. ಇವತ್ತೆಲ್ಲರೂ ಹೊರಟಿದೀವಿ. ಏನು 100 ಇಂದ 200 ಬೈಕ್ಸ್ ಕಾರ್ಸ್ ಬರ್ತವೆ ಅಂತ ಹೇಳಿದ್ರಿ? ಇಲ್ಲ, ಬೈಕ್ಗಳು ಕಮ್ಮಿ ಇದಾವೆ, ಆದ್ರೆ ಕಾರ್ ಅಂತೂ ಬಂದಿದಾವೆ. ಕಾರ್ ಕಮ್ಮಿ ಅಲ್ಲದ ಒಂದು 500 ಇಂದ 600 ಕಾರ್ಗಳು ಅಪ್ರಾಕ್ಸಿಮೇಟ್ ಬಂದಿದಾವೆ.